ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಬರೆದಿದ್ದೀವಿ. ಅದರಲ್ಲಿ ಹಾಸನ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬಹಳ ಚೆನ್ನಾಗಿತ್ತು, ಬಹಳ ಈಸಿ ಇತ್ತು. ಎಲ್ಲರೂ ಚೆನ್ನಾಗಿಲ್ಲ, ಒಳ್ಳೆ ಸ್ಕೋರ್ ಮಾಡಿದ್ದೀವಿ. ನಮಗೆ ಏನಪ್ಪಾ ಅಂತಂದ್ರೆ ಎರಡೂ ಏನಾಗಬೇಕಾಗಿತ್ತು ಅಂದ್ರೆ ಸ್ಕೋರ್ ಆಗಬೇಕಾಗಿತ್ತು. ಯಾವ್ದು ಸ್ಕೋರ್ ಆಗಿದೆ? ಯಾವ್ದು ಚೆನ್ನಾಗಿತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ? ಈಸಿ ಯಾವ್ದಿತ್ತು? ಈಸಿ ಇತ್ತು. ಹಾಸನದಿಂದ ಏನಾಗಿತ್ತು? ಸ್ವಲ್ಪ ತಪ್ಪಿತ್ತು. ಕಾರಣ ಇಷ್ಟೇ, ಹಾಸನದ ಪೂರ್ವ ಸಿದ್ಧತಾ ಪರೀಕ್ಷೆ ಈ ರೀತಿ ಬರಲ್ಲ. ಅನ್ಯುವಲ್ ಎಕ್ಸಾಮ್ ನಲ್ಲೂ ಇಷ್ಟು ಟಫ್ ಬರಲ್ಲ. ಅದು ಯಾಕೆ ಆ ತರ ತೆಗೆದ್ರೋ ಗೊತ್ತಿಲ್ಲ. ಬಟ್ ನಿಮ್ಮನ್ನು ಜಾಗೃತೆಗೊಳಿಸಲಿಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸ್ವಲ್ಪ ಟಫ್ ಆಗಿ ಪ್ರಶ್ನೆ ಪತ್ರಿಕೆಯನ್ನ ತಂದಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ಎಲ್ಲಾ ಕೆಲಸಗಳು ಮುಗಿದ್ಮೇಲೆ ಮತ್ತೆ ಹೊಸ ಕೆಲಸ ಹುಡುಕ್ತಾರೆ ಜನ. ಏನ್ ಹೇಳಿ, ಎಲ್ಲಾ ಕೆಲಸ ಮುಗಿದ್ಮೇಲೆ ಖಾಲಿ ಕುತ್ಕೊಳ್ಳೋದೇನೋ ಮತ್ತೆ ಬೇರೆ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಹುಡುಕ್ತಾರೆ. ಹಂಗೆ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಮುಗಿದ್ವು. ಈಗ ಏನ್ ಮಾಡ್ಬೇಕೀಗ? ಮತ್ತೆ ಇದರಲ್ಲೂ ಏನಾದ್ರೂ ಒಂದು ಹೊಸ ಪ್ರಶ್ನೆ ಬರುತ್ತೆ ಅಂತ ನೋಡ್ತಾರೆ. ಆಲ್ಮೋಸ್ಟ್ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಶ್ನೆ ಬೇರೆ ಆಗಿರೋದ್ರಿಂದ ನೀವೇನ್ ಮಾಡ್ತೀರಿ, ಸ್ವಲ್ಪ ಗೊಂದಲಕ್ಕೀಡಾಗ್ತೀರಿ. ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಯಾವುದು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂತ ಬರುತ್ತೆ. ಏನ್ ಬರುತ್ತೆ? ನಿಬಂಧನೆಗಳು. ಹಾಗೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಏನು? ಸಹಾಯಕ ಸೈನ್ಯ ಪದ್ಧತಿಯು ಯಾರಿಗೆ? ಬ್ರಿಟಿಷರಿಗೆ ಇಡೀ ಭಾರತೀಯ ರಾಜರುಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಹೇಗೆ ಸಹಕಾರಿಯಾಯಿತು ಅಂತ ಪ್ರಶ್ನೆ ಕೇಳ್ತಾರೆ. ನಿಬಂಧನೆಗಳು ಈ ಕಡೆ ಈ ಪ್ರಶ್ನೆ, 2 ಪ್ರಶ್ನೆಗಳಿಗೆ ಉತ್ತರ ಒಂದೇ ಇರುತ್ತೆ. 2 ಪ್ರಶ್ನೆಗೆ ಉತ್ತರ ಏನಿರುತ್ತೆ? ಒಂದೇ ಇರುತ್ತೆ. ಬಟ್ ಪ್ರಶ್ನೆ ಏನಿರುತ್ತೆ ಬೇರೆ ರೀತಿ ಇರುತ್ತೆ. ಆದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡಬಾರ್ದು, ಗೊಂದಲವನ್ನ ಮಾಡಿಕೊಳ್ಬಾರ್ದು. ಹೇಗೆ ಅಂತಂದ್ರೆ ನಾವು ನೀವು ಹೇಳ್ಬೇಕು. ಏನು? ಬ್ರಿಟಿಷ್ ಸೈನ್ಯದ ತುಕಡಿಯನ್ನ ಭಾರತೀಯ ದೇಶೀಯ ರಾಜ ತನ್ನಲ್ಲೇ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಇಟ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಖರ್ಚು ವೆಚ್ಚ ಯಾರಿಗೆ ಅನುಕೂಲ ಆಯ್ತು ಅಂದ್ರೆ ಬ್ರಿಟಿಷರಿಗೆ ಅನುಕೂಲ ಆಯ್ತು. 2ನೇದು, ಒಬ್ಬ ರೆಸಿಡೆಂಟ್ ಅನ್ನ ಅಲ್ಲಿ ಏನ್ ಮಾಡ್ಕೊಂತಾರೆ ಅಂದ್ರೆ ಅವರ ನೇಮಕ ಮಾಡ್ಕೊಂತಾರೆ. ಇದರಿಂದ ಬ್ರಿಟಿಷರಿಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಅಲ್ಲಿ ಆ ಅರಮನೆಯಲ್ಲಿ ರಾಜನ ಸುತ್ತ ಏನು ವ್ಯವಹಾರ ನಡೆಯುತ್ತೋ, ಏನು ರಾಜಕೀಯ ಬೆಳವಣಿಗೆಗಳು ನಡೆಯುತ್ತೋ ಅದೆಲ್ಲ ಯಾರಿಗೆ ಗೊತ್ತಾಯ್ತು ಅಂದ್ರೆ ಬ್ರಿಟಿಷರಿಗೆ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು ಅಂದ್ರೆ ರೆಸಿಡೆಂಟ್ ನ ಮುಖಾಂತರ ಗೊತ್ತಾಗುತ್ತೆ. ಇನ್ನು 3ನೇದು, ದೇಶೀಯ ರಾಜ್ಯರೊಡನೆ ಯುದ್ಧ ಮತ್ತೆ ಒಪ್ಪಂದ ಮಾಡ್ಕೊಳ್ಳಂಗಿದ್ರೆ ಬ್ರಿಟಿಷರ ಅನುಮತಿಯನ್ನ ಪಡ್ಕೊಳ್ಳಬೇಕು. ಹಾಗೆ ಪಾಶ್ಚಾತ್ಯ ರಾಜರೊಡನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕವನ್ನು ದೇಶೀಯ ರಾಜರು ಹೊಂದೋ ಹಾಗಿಲ್ಲ. ಬ್ರಿಟಿಷರಿಗೆ ಸೈನ್ಯದ ತುಕಡಿಯ ಖರ್ಚು ವೆಚ್ಚ, ಅವರ ಏನೋ ವಿಶ್ರಾಂತಿ ಏನೇ ಇದ್ರು ಅದು ಯಾರು ಕೊಡ್ಬೇಕು? ಆ ದೇಶೀಯ ರಾಜ ಕೊಡ್ಬೇಕು. ಕೊಡಕ್ ಆಗದೆ ಇದ್ರೆ ಅಷ್ಟು ಕಂದಾಯ ಭೂಮಿಯನ್ನು ಯಾರಿಗೆ ಕೊಡ್ಬೇಕು? ಬ್ರಿಟಿಷರಿಗೆ ಕೊಡಬೇಕು. ಇದು ಏನಪ್ಪಾ ಅಂದ್ರೆ ನಿಬಂಧನೆಗಳು. ಇವುಗಳನ್ನೇ ಈ ಕಾರಣಗಳಿಂದಾಗಿ ಕೆಳಗಡೆ ಏನು, ಈ ಕಾರಣಗಳಿಂದಾಗಿ ಬ್ರಿಟಿಷರು ದೇಶೀಯ ರಾಜರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಇದು ಸಹಕಾರಿ ಆಯಿತು. ಈ ತರ ಬರೀಬೇಕು. ನೀವು ಅದನ್ನು ಕನ್ವರ್ಟ್ ಮಾಡಿ ಬರೀಬೇಕು. ಗೊತ್ತಾಯ್ತಾ? ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಏನು ಅಂತಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಏನ್ ಮಾಡ್ಬೇಕು? ಬಿಡಿಸ್ಬೇಕು. ಏನ್ ಮಾಡ್ಬೇಕು? ಬಿಡಿಸ್ಬೇಕು. ಯಾರು ಬಿಡಿಸ್ತೀರಿ? ಯಾರು? ನೀನ? ಚಂದನ? ಹೇಳ್ಬೇಕು, ಜೋರಾಗಿ ಹೇಳಿ. ಏನಾದ್ರು ಎತ್ತಿದ್ಕೋಬೇಕಂದ್ರೆ ಹಿಂಗ ಕೈ ಎತ್ತಿದ್ರೆ ಯಾರಿಗೆ ಕಾಣ್ತದೆ? ಬಿಡಿಸ್ತೀರಮ್ಮ? ಮತ್ತೆ ಯಾರು ನೀವ್ಯಾರು ಬರ್ತೀರಪ್ಪ 10 ಸೆಕೆಂಡ್ ಬಿಡಿಸ್ಲಿಕ್ಕೆ? ಪೂರ್ವ ಸಿದ್ಧತಾ ಪರೀಕ್ಷೆ ಬಿಡಿಸ್ತೀರಮ್ಮ? ಕೇಳ್ತೀಯಾ? ವೆರಿ ಗುಡ್. ಬಾರ ಎಲ್ಲರೂ ಚಪ್ಪಾಳೆ ಮುಖಾಂತರ ಅವಳು ಏನ್ ಮಾಡ್ಬೋದು? ಈಗ ಪ್ರಶ್ನೆ ಪತ್ರಿಕೆ ಎಲ್ಲರೂ ಹೊಡಿ, ಚಪ್ಪಾಳೆ ಹೊಡಿಯೋದು. ಏನು 3 ಕ್ಲಾಪ್ಸ್ ಗೋ ಅಂದಾಗ ಹೆಂಗ್ ಹೊಡಿಬೇಕು? ಇಷ್ಟ ಮಾಡೋದ್ರೆ ಹೇಗಂತ ಹಿಂಗೆ ಬೇಗ ನಾನು ಇಂದು ಶ್ರೀ ತಾಳವಾಡಿ ಜಗದ್ಗುರು ವಿದ್ಯಾಸಂಸ್ಥೆಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದವರು? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಸಿ ವಾರನ್ ಹೇಸ್ಟಿಂಗ್ಸ್, ಡಿ ಅಲೆಕ್ಸಾಂಡರ್ ಡಿ. ಯಾರಿಗಾದ್ರೂ ಆನ್ಸರ್ ಗೊತ್ತಿದೆಯಾ?
ऑप्शन ए लाल खान वाली ರೈಟ್ ಆನ್ಸರ್. ಈಗ ಎರಡನೇ ಕ್ವಶನ್, ಮಹಾತ್ಕರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಗಳನ್ನು ರೂಪಿಸಿದವರು. ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಜವಾಹರಲಾಲ್ ನೆಹರು. ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಿಲ್ಲ. ಈಗ ಒಂದ್ ವೇಳೆ 4 ಅಂತ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂತು ಅಂದಾಗ ಇದನ್ನ ಅದಕ್ಕೆ ಸೇರಿಸಬಹುದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದು ಮಹಾತ್ಮ ಮತ್ತೆ ಕಾಲಾರಾಮ್ ಚಳವಳಿಗಳನ್ನ ಆರಂಭಿಸಿದ್ರು, ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪಿಸಿದ್ರು, ಹೌದಾ? ಆಮೇಲೆ ಮೂಕನಾಯಕ ಎಂಬ ಪತ್ರಿಕೆಯನ್ನ ಆರಂಭಿಸಿದ್ರು. ಇವನ್ನೆಲ್ಲ 3 ದೊಡ್ಡ ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ರು. ಇವನ್ನೆಲ್ಲ ಆಮೇಲೆ ಸ್ವತಂತ್ರ ಭಾರತದ ಪ್ರಥಮ ಏನಾದ್ರು ಕಾನೂನು ಮಂತ್ರಿ ಆದ್ರು, ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನ ಶಿಲ್ಪಿಯಾಗಿದ್ದಾರೆ. ಇವನ್ನೆಲ್ಲ ಏನ್ ಮಾಡ್ಬೇಕು, ಅಂಬೇಡ್ಕರ್ ಬಗ್ಗೆ ಬರಿಬೇಕಾದ್ರೆ ಇವನ್ನೆಲ್ಲ ಸೇರಿಸಿ ಬರೀಬೇಕು. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್. ಮೂರನೇ ಕ್ವಶನ್, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಿಸುವವರು. ಎ ಪ್ರಧಾನಮಂತ್ರಿಗಳು, ಬಿ ರಾಷ್ಟ್ರಪತಿಗಳು, ಸಿ ಉಪರಾಷ್ಟ್ರಪತಿಗಳು, ಡಿ ರಾಜ್ಯಪಾಲರು. ಸರಿ, ರಾಷ್ಟ್ರಪತಿಗಳು ಅಂತ ಯಾವಾಗ ಬರಿಬೇಕಾಗುತ್ತೆ ನಾವು? ಕೇಂದ್ರ ಲೋಕಸೇವಾ ಆಯೋಗ ಅಂತ ಬಂದಾಗ ನೆನಪಿರ್ಲಿ, ನಾನು ಪದೇ ನಿಮಗೆ ಬಂದು ಹೇಳಿದ್ದೆ. ನಾನು ನೀವು ಪರೀಕ್ಷೆ ಬರೀಬೇಕಾದ್ರೆ ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಹೇಳಿದ್ದೆ. ಬಟ್ ನೀವು ಏನ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಬಹಳಷ್ಟು ಜನ ರಾಷ್ಟ್ರಪತಿ ಹೆಸರು ಬರ್ತೀರಿ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ ರಾಷ್ಟ್ರಪತಿ ಬರ್ತಾರೆ, ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ ಯಾರು ಬರ್ತಾರೆ? ರಾಜ್ಯಪಾಲರು ಬರ್ತಾರೆ. ಸರಿ, ನೆಕ್ಸ್ಟ್. ಫೋರ್ತ್ ಕ್ವಶನ್, ಕಲಾಕಾರನೊಬ್ಬ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವ ಕಾರ್ಯದಲ್ಲಿ ತೊಡಗಿರುವುದು. ಆಪ್ಷನ್ ಎ ಕೂಲಿ ಸಹಿತ ದುಡಿಮೆ, ಆಪ್ಷನ್ ಬಿ ವಿಶೇಷ ಪರಿಣಿತಿ, ಆಪ್ಷನ್ ಸಿ ನಿರುದ್ಯೋಗ, ಆಪ್ಷನ್ ಡಿ ಕೂಲಿ ರಹಿತ ದುಡಿಮೆ. ಆಪ್ಷನ್ ಬಿ ಕೂಲಿ ರಹಿತ ದುಡಿಮೆ. ಫಿಫ್ತ್ ಕ್ವಶನ್, ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಇನ್ನೊಂದು ಮೊನ್ನೆ ಕೂಲಿ ಸಹಿತ ಕೂಲಿ ರಹಿತ ಅಂತ ಬಂತು. ಕೂಲಿ ಸಹಿತ ದುಡಿಮೆ ಕೂಲಿ ರಹಿತ ದುಡಿಮೆಗಿಂತ ಭಿನ್ನವಾಗಿದೆ. ಬಹಳ ಈಸಿ ಪ್ರಶ್ನೆ ಇದು. ಏನಿದು ಬಹಳ ಈಸಿ ಪ್ರಶ್ನೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವೇನ್ ಮಾಡ್ಬೋದು ಅಂದ್ರೆ ನಾವು 3 ಅಂಕಕ್ಕೆ 3 ಅಂಕನ ಪಡಿಬಹುದು. ಅರ್ಥ ಆಯ್ತಾ? ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಾಲ ಕಾರ್ಮಿಕ ಮಕ್ಕಳನ್ನ ಶಾಲೆಗೆ ಕರೆದು ದಾಖಲಿಸಿ ಉಚಿತ ಶಿಕ್ಷಣ ನೀಡುವ ಕಾರ್ಯಕ್ರಮ. ಆಪ್ಷನ್ ಎ ನಲಿಕಲಿ, ಆಪ್ಷನ್ ಬಿ ಕಲಿನಲಿ, ಆಪ್ಷನ್ ಸಿ ಕೂಲಿಯಿಂದ ಶಾಲೆಗೆ, ಆಪ್ಷನ್ ಡಿ ಚಿಣ್ಣರ ಅಂಗಳ. ಯಾವುದು? ಯಾರು ಕೇಳಮ್ಮ, ಕೇಳೋರು ಯಾರು ಹೇಳ್ತಾರಂತ. ಆಪ್ಷನ್ ಬಿ, ಆಪ್ಷನ್ ಸಿ ಕೂಲಿಯಿಂದ ಶಾಲೆ. ಸೆವೆಂತ್ ಕ್ವೆಶ್ಚನ್, ಹಸಿರು ಕ್ರಾಂತಿಯ ಪಿತಾಮಹ. ಆಪ್ಷನ್ ಎ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್, ಆಪ್ಷನ್ ಡಿ ಇಂದರ್ ಗುಲಿ. 6ನೇದೊಂದು ಹೇಳಿಲ್ಲ, ಇದು ಮುಗಿಸಿದ್ ನಾನು. ಯಾವ್ದು ಈಗ 7ನೇದಲ್ಲ? ಹಸಿರು ಕ್ರಾಂತಿ ಪಿತಾಮಹ ಯಾರು ಹೇಳ್ತೀರಿ ಹೇಳಿ? ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್. ಸಿಕ್ಸ್ ಕ್ವೆಶ್ಚನ್, ಬೆಣಚುಕಲ್ಲಿನ ಶಿಲಾಸ್ತರಗಳಲ್ಲಿ ಚಿನ್ನದ ಅದಿರು ಎಳೆಗಳ ರೂಪದಲ್ಲಿ ದೊರೆಯುವ ಪ್ರದೇಶ. ಆಪ್ಷನ್ ಎ ಅನಂತಪುರ, ಆಪ್ಷನ್ ಬಿ ಕಪ್ಪತ್ತಗುಡ್ಡ, ಆಪ್ಷನ್ ಸಿ KGF, ಆಪ್ಷನ್ ಡಿ ರಾಯಚೂರಿನ ಹಟ್ಟಿ. ಈಗ ಇನ್ನೊಂದು ಯಾವುದು ಅಂತಂದ್ರೆ ಈ ಬಂಗಾರದ ಅದಿರು ಅಂದ್ರೆ ಬಂಗಾರವನ್ನು ಅತಿ ಹೆಚ್ಚು ಉತ್ಪಾದಿಸುವ ನಿಕ್ಷೇಪ ಎಲ್ಲಿದೆ ಅಂತ ಕೇಳಿದ್ರೆ ಮೊದಲನೇ ಪಾಯಿಂಟ್ ಕರ್ನಾಟಕ. ಹೌದಾ? ಕರ್ನಾಟಕದ ಯಾವ ಪ್ರದೇಶದಲ್ಲಿ ಯಾವ ನಿಕ್ಷೇಪದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸ್ತಾರೆ ಅಂತ ರಾಯಚೂರು, ಕೋಲಾರ, ಆಮೇಲೆ ಕಪ್ಪತ್ತಗುಡ್ಡ, ಇನ್ನೊಂದು ಯಾವ್ದಾದ್ರು ಒಂದು ಬೇರೆ ಒಂದು ಸ್ಥಳ ಕೊಡ್ತಾರೆ. ಅವಾಗ ನಿಮ್ಮ ಉತ್ತರ ಏನಾಗಿರುತ್ತೆ? ಗಣಸ್ರಿ ಏನಾಗಿರುತ್ತೆ ಉತ್ತರ? ಚೇತನ್ ಏನಾಗಿರುತ್ತಲ್ಲ ಉತ್ತರ? ಹೇಮ, ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವಂತ ನಿಕ್ಷೇಪ ಅಂದ್ರೆ ರಾಯಚೂರಿನ ಹಟ್ಟಿ. ಅರ್ಥ ಆಯ್ತಾ? ಕೋಲಾರ ಅಂತ ನಾನು ನಿಮಗೆ ಹೇಳಿದ್ದೀನಿ, ಪಾಠ ಮಾಡ್ಬೇಕಾದ್ರೆ ಅತ್ಯಂತ ಆಳವಾದ ಗಣಿಯಾಗಿರೋದ್ರಿಂದ ಇವತ್ತು ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅಷ್ಟೊಂದು ಅದಿರನ್ನ ತೆಗಿತಾ ಇಲ್ಲ, ಬಂಗಾರವನ್ನು ಉತ್ಪಾದನೆ ಮಾಡ್ತಿಲ್ಲ, ಖರ್ಚು ಜಾಸ್ತಿ ಆಗ್ತಿದೆ. ನಾನು ಬಹಳಷ್ಟು ಸಲ ಹೇಳಿದೆ ನಿಮಗೆ. ರಾಯಚೂರೇ ಈ ದೇಶದಲ್ಲಿ ಫಸ್ಟ್. ಯಾವುದು? ರಾಯಚೂರು. ಕೂತ್ಕೊಳ್ಳಿ.
8 ಕ್ವೆಶ್ಚನ್. ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಪ್ಷನ್ ಎ 1962, ಆಪ್ಷನ್ ಬಿ 1986, ಆಪ್ಷನ್ ಸಿ 1956, ಆಪ್ಷನ್ ಡಿ 1965. ಬೇಗ ಹೇಳ್ರಿ. ಆಪ್ಷನ್ ಬಿ 1986. ರೈಟ್ ಆನ್ಸರ್. ಎಷ್ಟು? 1986. 1986. ಹಾಗಾದ್ರೆ ಇದ್ರಾಗ ಇನ್ನೊಂದು ಕೇಳ್ತಾನೆ ಇವನು. ಈ ಪ್ರಶ್ನೆ ಏನದು? ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ, ವಿಶ್ವ ಗ್ರಾಹಕರ ದಿನ ಅಂತ ಆಚರಿಸ್ತಾರೆ. ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ಗ್ರಾಹಕರ ಹಕ್ಕು ದಿನ ಅಂತ ಹೇಳಿ ಆಚರಿಸ್ತಾರೆ? ಯಾವಾಗ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಎಷ್ಟು? ಮಾರ್ಚ್ 15. ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಸೆಕೆಂಡ್ ಮೈನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 9 ಕ್ವೆಶ್ಚನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನ ಜಾರಿಗೆ ತಂದವರು ಯಾರು? ಏನು? ಡಾಲ್ ಹೌಸಿ. ಈ ಡಾಲ್ ಹೌಸಿ ಬಗ್ಗೆ ನಾನು ಹೇಳಿದೆ. ಏನ್ ಹೇಳಿದೆ ಅಂತಂದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನು ತಿಳಿಸಿ ಎಂದಾಗ ಇನ್ನೊಂದು ಪಾಯಿಂಟ್ ಬರುತ್ತೆ. ಡಾಲ್ ಹೌಸಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ. ನೆಕ್ಸ್ಟ್ ಮತ್ತೆ 2ನೇ ಪಾಯಿಂಟ್. ಇದರಿಂದ ಯಾವ ರಾಜ್ಯಗಳು ಜೈಪುರ್, ಉದಯಪುರ, ಸತಾರ, ಝಾನ್ಸಿ ಏನನ್ನು ತಮ್ಮ ರಾಜ್ಯದ ಅಸ್ತಿತ್ವವನ್ನ ಕಳೆದುಕೊಂಡು ಇದನ್ನು ನಂಬಿಕೊಂಡಿರ್ತಕ್ಕಂಥ ಲಕ್ಷಾಂತರ ಸೈನಿಕರು ಏನಾಗ್ತಾರೆ? ನಿರುದ್ಯೋಗಿಗಳು ಆಗ್ತಾರೆ. ಇದು ನೋಡಿ, ಡಾಲ್ ಹೌಸಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಪಾಯಿಂಟ್ಸ್ ಬರ್ತವೆ ರಾಜಕೀಯ ಕಾರಣಗಳು. ಇದನ್ನು ಬರೀಬೇಕು. ಮೊನ್ನೆ ಸಲ ರಾಜಕೀಯ ಕಾರಣಗಳು ಕೇಳಿದ್ರೆ ಬರದೇ ಬಹಳಷ್ಟು ವಿದ್ಯಾರ್ಥಿಗಳು. 10th ಕ್ವೆಶ್ಚನ್. ನವಕೋಟಿ ನಾರಾಯಣ ಎಂಬ ಬಿರುದು ಯಾರಿಗೆ? ಯಾರು? ಚಿಕ್ಕದೇವರಾಜ ಒಡೆಯರ್. ಇನ್ನೊಂದು ಮಾರುಕಟ್ಟೆ ರಾಜ ಅಂತ ಯಾರು ಕರೀತಾರಂತೆ? ನೀನು ಇವತ್ತು ಯಾರಿಗೆ ಕೇಳ್ಬೇಕು? ಮಾರುಕಟ್ಟೆ ರಾಜ ಅಂತ ಯಾರು ಕರೀತಾರೆ ಅಂದ್ರೆ ಗ್ರಾಹಕರು. ಮಲ್ಟಿಪಲ್ ಜಾಸ್ತಿ ಕೇಳ್ಬೋದು. ಮಾರುಕಟ್ಟೆ ರಾಜ ಅಂತ ಯಾರು ಕರೀತಾರೆ ಅಂದ್ರೆ ಗ್ರಾಹಕರನ್ನ. ಗ್ರಾಹಕರಂದ್ರೆ ಯಾರು? ನಾವೇ. ನೆಕ್ಸ್ಟ್ 11th ಕ್ವೆಶ್ಚನ್. ಸಾರ್ವಜನಿಕ ಆಡಳಿತ ಎಂದರೇನು? ಇದು ಬಹಳ ಇಂಪಾರ್ಟೆಂಟ್. ಈ ಸಲ ಒಂದಂತ ಪ್ರಶ್ನೆ ಬರುತ್ತೆ. ಎಲ್ಲರೂ ನೆನ್ಪಿಟ್ಕೊಳ್ರಿ. ಎಲ್ಲರೂ ಕರೆಕ್ಟ್ ಆಗಿ ಉತ್ತರವನ್ನ ಬರೀಲೇಬೇಕಿದ್ರು. ಏನಂತ? ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಅಂತ ಕೇಳಬಹುದು. ಯಾರನ್ನ ಕೇಳ್ತಿ ಕೇಳು ಬೇಗ. ಜನರಿಗೆ ಸೇವೆ ಸಲ್ಲಿಸುವ, ಜನರ ಬಗ್ಗೆ ಕಾಳಜಿ ವಹಿಸುವ, ಜನರಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನಿರ್ವಹಿಸುವುದನ್ನು ಏನಂತ ಕರೀತಾರೆ? ಸಾರ್ವಜನಿಕ ಆಡಳಿತ ಹಂಗೂ ಕರೀತಾರೆ. ಆಮೇಲೆ ಬೇರೆ ರೀತಿಯಲ್ಲಿ ವ್ಯಾಖ್ಯೆಗಳದಾವ. ಅವ್ನು ಹೇಳಿದ್ರು ಕೊಡ್ಬೇಕು ಮಾರ್ಕ್ಸ್. ಅರ್ಥ ಆಯ್ತಾ? ನೀನ್ ಹೇಳೋದು ಯಾವ್ದು? ಕಾನೂನಿನ ಸಮಗ್ರ ಹಾಗೂ ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತ. 12th ಕ್ವೆಶ್ಚನ್. ಬಾಲ ಕಾರ್ಮಿಕರು ಎಂದರೆ ಯಾರು? ಬಾಲ ಕಾರ್ಮಿಕರು ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿರಿ ಅಂದ್ರೆ ಶಾಲೆಯಿಂದ ಹೊರಗುಳಿದ ಮಕ್ಕಳು ಅಂತ ಹಿಂಗೆಲ್ಲ ಬರ್ದಿದೆ. 14 ವರ್ಷದ 6ರಿಂದ 14 ವರ್ಷದ ಮಕ್ಕಳು ಶಾಲೆಯನ್ನು ಬಿಟ್ಟು ಕೆಲಸದಲ್ಲಿ ತೊಡಗಿದ್ರೆ ಅಂತ ನೀಟಾಗಿ ಬರ್ದ್ಬಿಡ್ರಿ. 18 ವರ್ಷದ ಒಳಗಿನ ಮಕ್ಕಳು ಆರ್ಥಿಕ ಉದ್ದೇಶದಿಂದ ಏನಾದ್ರೂ ಕೆಲಸದಲ್ಲಿ ತೊಡಗಿದ್ರೆ, ಅರ್ಥ ಆಯ್ತಾ? ಸಂಪಾದನೆ ಉದ್ದೇಶದಿಂದ ಶಾಲೆಯಿಂದ ಹೊರಗುಳಿದ ಕೆಲಸದಲ್ಲಿ ತೊಡಗಿದ್ರೆ ಅವ್ರು ಏನ್ ಕರೀತಾರೆ ಅಂದ್ರೆ ಬಾಲ ಕಾರ್ಮಿಕರು ಅಂತ. ಅರ್ಥ ಆಯ್ತಾ? ಬಾಲ ಕಾರ್ಮಿಕರು ಬಹಳ ಈಸಿ ಐತಿ. ನೀವು ಅರ್ಥ ಮಾಡ್ಕೋಬೇಕಷ್ಟೇ. 18 ವರ್ಷದ ಒಳಗಿನ ಮಕ್ಕಳು ಆರ್ಥಿಕ ಉದ್ದೇಶದಿಂದ ದುಡಿಮೆಯಲ್ಲಿ ಭಾಗವಹಿಸಿದ್ರೆ. ನೆಕ್ಸ್ಟ್ 13th ಕ್ವೆಶ್ಚನ್. ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಎಂದು ಏಕೆ ಕರೆಯುತ್ತಾರೆ? ಹೇಳಿ. ಕಲ್ಲಿದ್ದಲನ್ನು ಕಾಗೆ ಬಂಗಾರ, ಏನು ಕಪ್ಪು ಬಂಗಾರ ಅಂತ ಯಾಕೆ ಕರೀತಾರೆ ಅಂತ? ಕಲ್ಲಿದ್ದಲನ್ನು. ಅಬ್ರಕವನ್ನು ಏನಂತ ಕರೀತಾರೆ? ಕಾಗೆ ಬಂಗಾರ ಅಂತ. ಇಲ್ಲಿ ಕಲ್ಲಿದ್ದಲು ಮತ್ತೆ ಅಬ್ರಕ ಎರಡು ಬರ್ತವೆ. ಕಲ್ಲಿದ್ದಲಿನ ಬಗ್ಗೆ, ಅಬ್ರಕದ ಬಗ್ಗೆ ಇನ್ನೊಂದು ಕೇಳಿದ್ರೆ ಏನು, ಇತ್ತೀಚೆಗೆ ಅಬ್ರಕದ ಏನೋ ರಫ್ತಿನ ಪ್ರಮಾಣ ಕಡಿಮೆಯಾಗಿದೆ ಅಂತ. ಯಾಕೆ ಅಂತಂದ್ರೆ ಅದರ ಬದಲಿ ವಸ್ತುಗಳು ಇವತ್ತು ಸಿಗ್ತಾ ಇರೋದ್ರಿಂದ ಅದರ ರಫ್ತಿನ ಪ್ರಮಾಣ ಏನಾಗಿದೆ ಅಂದ್ರೆ ಕಡಿಮೆ ಆಗಿದೆ ಅಂತ. ಒಂದು ಇದು ಕಪ್ಪು ಬಂಗಾರ ಅಂತ ಯಾಕೆ ಕರೀತಾರೆ? ಯಾರು ಹೇಳ್ತೀವಿ? ಅರ್ಚನಾ ಹೇಳ. ಎಮಸ ಎಲ್ಲರೂ ಎಮಸ. ಯಾರು ಮೂಲೆ ಕನಕ ಅರ್ಚನಾ ಹೇಳ ಮೇಲೆ ಹೇಳಿ ಬೇಕ. ಇದು ಒಂದ್ಸಲ ಪರೀಕ್ಷೆ ಬರ್ದಿರಿ. ನೋಡ್ಕೇಳಿಂದ ಒಂದ್ಸಲ ಪರೀಕ್ಷೆ ಬರೀಬೇಕು ಅಂತಾನೆ ಹೇಳಿದ್ದೀನಿ. ಇದನ್ನೆಲ್ಲ ಓದ್ಕೊಂಡು ಬರೀ ಅಂತಂದ್ರೆ ಹೇಳಿದ್ದೀನಿ. ಆದ್ರೂ ಇನ್ನೂ ಓದಿಲ್ಲ ಅಂದ್ರೆ ಕಲ್ಲಿದ್ದಲು ಬಹು ಉಪಯೋಗಿ ಶಕ್ತಿ ಸಂಪನ್ಮೂಲವಾಗಿರುವುದರಿಂದ, ಕಲ್ಲಿದ್ದಲು ಬಹು ಉಪಯೋಗಿ ಶಕ್ತಿ ಸಂಪನ್ಮೂಲವಾಗಿರುವುದರಿಂದ ಇದೇನಂತ ಕರೀತಾರೆ ಅಂತಂದ್ರೆ ಕಪ್ಪು ಬಂಗಾರ. ಹೇಳೋದು ಹೇಳಿದ್ದು
ಕುತ್ಕ. ಏನೋ ವರ್ಕ್ ಮಾಡಿ ಕುತ್ಕೊಂಡು ಸೋಸಿಯಲ್ ಸಂಬಂಧಪಟ್ಟ ಏನೋ ಕ್ವಶನ್ ಆನ್ಸರ್ಗಳನ್ನ ಬರೆದು ರೆಡಿ ಮಾಡ್ಕೊಳ್ಳಿ. ಖಾಲಿ ಕುತ್ಕೊಂಡು ಇದು ಮಾಡಕ್ ಹೋಗ್ಬೇಡ್ರಿ. ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನ ಏಕೆ ಬೆಳೆಸಬೇಕು? ಏನು? ಜೋರಾಗಿ ಹೇಳು. ಜಲಕೊರೆತದ ನಿರ್ವಹಣೆಗಾಗಿ ಕಡಲ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕು. ಕಡಲ ಕೊರೆತವನ್ನ ತಡೆಗಟ್ಟಲು ನಿಮ್ಮ ಸಲಹೆಗಳನ್ನ ತಿಳಿಸಿದ್ದ 2 ಅಂಕ ಕೇಳ್ತಾರೆ. ನೇಮ ಏನ್ ಹೇಳ್ತೀಯ? ಕಡಲ ಕೊರೆತವನ್ನ ತಡೆಗಟ್ಟಲು ನಿಮ್ಮ ಸಲಹೆಗಳೇನು, ಅಥವಾ ಕಡಲ ಕೊರೆತವನ್ನ ಹೇಗೆ ತಡೆಗಟ್ಟಬಹುದು ಅಂತ ಏನಾದ್ರೂ ಕೇಳಿದ್ರೆ ಏನ್ ಹೇಳ್ತೀಯ? ಮೊನ್ನೆ ಬೈತೀನಿ ಹೇಳಿ. ಈಗ ಏನ್ ಹೇಳ್ತೀಯ? ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕು. ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನ ಬೆಳೆಸಬೇಕು. ಮತ್ತೆ 2ನೇ ಪಾಯಿಂಟ್ ಏನು? ತೀರದುದ್ದಕ್ಕೂ ಕಲ್ಲಿನ ಬಂಡೆ ರಾಶಿಯನ್ನ ಹಾಕಬೇಕು. ಹಾಗೆ ತೀರದುದ್ದಕ್ಕೂ ಸಮುದ್ರದ ದಂಡೆಯಲ್ಲಿ ಏನ್ ಮಾಡಬೇಕು? ಮರಳು ದಿಬ್ಬೆಗಳನ್ನ ಏನ್ ಮಾಡ್ಬೇಕು? ನಿರ್ಮಾಣವನ್ನ ಮಾಡಬೇಕು. ಗಣಿಗಾರಿಕೆಯನ್ನ ಮತ್ತೆ ನಿಲ್ಲಿಸ್ಬೇಕು. ತೀರ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನ ತಡೆಗಟ್ಟಬೇಕು. ಇವಿಷ್ಟು ಹೇಳ್ಬಿಟ್ರೆ ಸಾಕು. ನೆಕ್ಸ್ಟ್ 15th question, ಆಯವ್ಯಯ ಎಂದರೇನು? ಆಯವ್ಯಯ ಹೇಳಪ್ಪ. ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಆಯವ್ಯಯ ಅಥವಾ ಮುಂಗಡ ಪತ್ರ ಎನ್ನುತ್ತಾರೆ. ಅಂದಾಜು ಪಟ್ಟಿ ಒಂದು ವರ್ಷದ ಸರ್ಕಾರದ ಖರ್ಚು ವೆಚ್ಚಗಳ ಅಂದಾಜಿನ ಪಟ್ಟಿಯನ್ನ ಏನಂತ ಕರೀತಾರೆ ಅಂದ್ರೆ ಆಯವ್ಯಯ ಅಂತ ಕರೀತಾರೆ. ಕೂತ್ಕ. 16th question, ಉದ್ಯಮಶೀಲತೆ ಎಂದರೇನು? ಯಾರು ಹೇಳ್ತೀರಿ? ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯಲ್ಲಿ ಹೇಳಿದ್ರೆ ಬರ್ಕಂತೀಯಾ? ಇಲ್ಲ. ಸ್ಥಾಪಿಸಲು ಕೈಗೊಳ್ಳುವ ಒಂದು ಕ್ರಮವಾಗಿದೆ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 17th question, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಬೇಗ ಹೇಳ್ಬೇಕು. ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಪ್ರಶ್ನೆ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಹೇಳು ಪೂಜಾ. ಭಾರತಕ್ಕೆ ಸೇರಿಸಬೇಕು ನಿರಂತರ ಹೋರಾಟ ಚಳವಳಿ ನಡೆದವು. ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಲು ಪ್ರಯತ್ನ. ಅಲ್ಲ, ಪೋರ್ಚುಗೀಸರು ಅಂತ ಹೇಳ್ಬೇಕು. ತರಿಸಿದ್ರೆ ಯಾರು ಸೈನಿಕರನ್ನ? ಭಾರತೀಯರು ತರಿಸಿದ್ರ ಪೋರ್ಚುಗೀಸರು ತರಿಸಿದ್ರ? ಪೋರ್ಚುಗೀಸರು ಇದಕ್ಕೆ ವಿರುದ್ಧವಾಗಿ ಆಫ್ರಿಕಾ ಮತ್ತು ಯುರೋಪಿನಿಂದ ಬಹಳಷ್ಟು ಸೈನಿಕರನ್ನ ಕರೆಸಿಕೊಳ್ಳುತ್ತಾರೆ. ನೆಕ್ಸ್ಟ್, ಸತ್ಯಾಗ್ರಹಿಗಳು ಗೋವಾಕ್ಕೆ ಬಂದು ವಿಮೋಚನಾ ಹೋರಾಟ ಪ್ರಾರಂಭಿಸಿದರು. 1961ರಲ್ಲಿ ಭಾರತಕ್ಕೆ ಗೋವಾ ವಶವಾಯಿತು. ಮಿಲಿಟರಿ ಭಾರತದ ಸೈನ್ಯವನ್ನು ಕಳಿಸುವ ಮುಖಾಂತರ ಏನಾಯ್ತು? ಗೋವನ್ನು ವಶಪಡಿಸಿ ಕೊಂಡ್ರು. ನೆಕ್ಸ್ಟ್ ಕೂತ್ಕ. 18th question, ಎರಡನೆಯ ಮಹಾಯುದ್ಧದ ಪರಿಣಾಮಗಳೇನು? ಬಿದ್ದು ಮೊದಲ ಮಹಾಯುದ್ಧದ ಸೋಲು, ಅವಮಾನಕರ ಒಪ್ಪಂದ, ಅಪಾರ ನಷ್ಟ, ರಾಷ್ಟ್ರೀಯವಾದದ ಉಗ್ರತೆ, ಸರ್ವಾಧಿಕಾರಿಗಳ ಆಳ್ವಿಕೆ. ಅಲ್ಲಮ್ಮ, ಪ್ರಶ್ನೆ ಏನ್ ಹೇಳುದು? ಎರಡನೇ ಮಹಾಯುದ್ಧದ ಎರಡನೇ ಮಹಾಯುದ್ಧದ ಪರಿಣಾಮಗಳು ಅಂದ್ರೆ ಯುದ್ಧ ಮುಗೀತು, ಆಮೇಲೆ ಏನಾಯ್ತು ಅಂತ ಪರಿಣಾಮ, ಅಥವಾ ಯುದ್ಧ ಮುಗಿದ ನಂತರ ಏನೆಲ್ಲ ಘಟನೆಗಳು ಆದವು ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಕುತ್ಕ ಚೇತನ ಹೇಳಲೆ. ನೋಡಿ, ಯಾವುದೇ ಪರಿಣಾಮ ಆಗಿರ್ಲಿ, ಇಲ್ಲಿ ಒಂದ್ ಹೇಳ್ತೀನಿ ಕೇಳಿ. ಪರಿಣಾಮ ಕೇಳಬೇಕು ಅಂದ್ರೆ ಭೂಕಂಪ, ಆಮೇಲೆ ಇನ್ನೊಂದು ಆವರ್ತ ಮಾರುತಗಳ ಇದು ಬರುತ್ತೆ. ಅದರ ಜೊತೆಗೆ ಭೂಕಂಪ, ಚಂಡಮಾರುತ, ಪ್ರವಾಹ, ಭೂಕುಸಿತ, ಇವುಗಳ ಪರಿಣಾಮ ಒಂದೇ. ಏನಂದ್ರೆ ಅಪಾರ ಸಾವು ನೋವು ಮತ್ತೆ ಆಸ್ತಿ ಪಾಸ್ತಿ ಹಾನಿ. ಅರ್ಥ ಆಯ್ತಾ? ಒಂದು. ಎರಡನೇದು ಆರ್ಥಿಕ ನಷ್ಟ ಉಂಟಾಯಿತು.
ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯ ಸ್ಥಾಪನೆ ಆಯಿತು. ಅಮೆರಿಕ ಮತ್ತು ರಷ್ಯಾ ದೇಶಗಳು ಶತ್ರು ದೇಶಗಳಾದವು. ಅಮೆರಿಕ ಮತ್ತು ರಷ್ಯಾ ದೇಶಗಳು ಪರಸ್ಪರ ಶತ್ರು ರಾಷ್ಟ್ರಗಳಾಗ್ತವೆ. ಜಪಾನಿನ 2 ಬೃಹತ್ ನಗರಗಳು ನಾಶವಾದವು. ಅಣುಬಾಂಬಿನ ಪ್ರಯೋಗದಿಂದ ಅಮೆರಿಕಾದ ಅಣುಬಾಂಬನ್ನ ಬಳಸಿದ್ರಿಂದ ಜಪಾನಿನ 2 ಬೃಹತ್ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳು ಸಂಪೂರ್ಣ ನಾಶ ಆದವು. ಬರಿಬೇಕಿಷ್ಟು. ಅರ್ಥ ಆಯ್ತಾ? ಪರಿಣಾಮ ಬಿಂದು ಅರ್ಥ ಆಯ್ತಾನಮ್ಮ? ಸರಿ. ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ. ಹೇಗೆ ಸಮರ್ಥಿಸಿ? ಹೇಳಿ, ನೀನ ಹೇಳಿ. ಕೇಳಿ, ಇದು ಪ್ರಶ್ನೆ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಇದನ್ನ ನೀಟಾಗಿ ಕೇಳಿಸ್ಕೊಂಡ್ರು ಒಂದ್ಸರಿ ಹೇಳಮ್ಮ. ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡುತ್ತದೆ. ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಮತ್ತು ಶಾಸನಗಳ ರಚನೆಗೆ ಅಗತ್ಯ ಮಾಹಿತಿ ದೊರಕಿಸಿಕೊಡುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹ ಸಹಾಯ ಮಾಡುತ್ತದೆ. ಸಾರ್ವಜನಿಕ ನೀತಿ ಅನುಷ್ಠಾನ ಮತ್ತು ನಿರೂಪಣೆಗೆ ಸಹಾಯ ಮಾಡುತ್ತದೆ. ಅರ್ಥ ಆಯ್ತಾ? ಇಲ್ಲ ಇನ್ನೊಂದ್ಸಲ ಹೇಳ್ಕೊಳ್ಬೇಕಾದ್ರೆ ಇನ್ನೊಂದ್ಸಲ ನೀಟಾಗಿ ನಿಧಾನಕ್ಕೆ ಹೇಳಮ್ಮ. ಪ್ರಶ್ನೆ ಹೇಳಿ ಫಸ್ಟ್. ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿರುತ್ತಾರೆ. ಹೇಗೆ? ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ. ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಶಾಸನಗಳ ರಚನೆಗೆ ಅಗತ್ಯ ಮಾಹಿತಿ ನೀಡುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹ ಸಹಾಯ ಮಾಡುತ್ತದೆ. ಸಾರ್ವಜನಿಕ ನೀತಿ ಅನುಷ್ಠಾನ ಮತ್ತು ನಿರೂಪಣೆ ಮಾಡುತ್ತದೆ. ಇದರಲ್ಲಿ ಅಥವಾ ಕ್ವಶನ್ ಇದೆ. ಶಸ್ತ್ರಾಸ್ತ್ರಗಳ ಪೈಪೋಟಿಯು ಜಗತ್ತಿನ ನಾಶಕ್ಕೆ ನಾಂದಿ. ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಆಗುವ ಪರಿಣಾಮಗಳನ್ನು ತಿಳಿಸಿ. ಆನ್ಸರ್: ವಿಶ್ವದಾದ್ಯಂತ ಭಯ, ಅಸ್ಥಿರತೆ ಉಂಟಾಗುತ್ತದೆ. ಯುದ್ಧದ ಸಂಭವನೀಯತೆ ಹೆಚ್ಚಾಗುತ್ತೆ. ವಿಶ್ವ ಶಾಂತಿ ಸ್ಥಾಪನೆಗೆ ಅಡ್ಡಿಯಾಗುತ್ತದೆ. ಆರ್ಥಿಕ ನಷ್ಟ ಉಂಟಾಗುತ್ತದೆ. ಆರ್ಥಿಕ ಅಸ್ಥಿರತೆಗೆ ದಾರಿ ಮಾಡಿಕೊಡುತ್ತದೆ. 20 ಕ್ವೆಶ್ಚನ್. ಕೈಗಾ ವಿರೋಧಿ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೈಗಾ ಯಾವ ಜಿಲ್ಲೆಯಲ್ಲಿ ಐತಿ ಅಂತ? ಕೈಗಾ ಇರೋದು ಯಾವ ಜಿಲ್ಲೆಯಲ್ಲಿ? ಯಾವುದು? ಉತ್ತರ ಕನ್ನಡ ಅಥವಾ ಕಾರವಾರ ಅಥವಾ ಉತ್ತರ ಕನ್ನಡ ಅಂತ ಬರೀಬೇಕು. ಹೌದಾ? ಏನದು ಕೈಗಾ? ಅದು ಗೊತ್ತಾಗಬೇಕು. ಕೈಗಾ ಏನದು? ಅಣು ಉತ್ಪಾದನಾ. ಅಣು ಉತ್ಪಾದನಲ್ಲ, ಅಣುವಿನಿಂದ ವಿದ್ಯುತ್ ಉತ್ಪಾದನೆ. ಅಣು ವಿದ್ಯುತ್ ಉತ್ಪಾದನೆ ಅಂತ. ಅಣುವಿನಿಂದ ವಿದ್ಯುತ್ ಉತ್ಪಾದನೆ. ಹೀಗೆ ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ವಿಕಿರಣಗಳ ಹೊರಸೂಸುವಿಕೆ ಬರುತ್ತೆ. ಈಗ ಹೊರಸೂಸುವಿಕೆಯಿಂದ ಪರಿಸರಕ್ಕೆ ಏನಾಗುತ್ತೆ ಅಂದ್ರೆ ಹಾನಿಯಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಯಾರು ಸ್ಟಾರ್ಟ್ ಮಾಡಿದ್ರು? ಶಿವರಾಮ್ ಕಾರಂತರು. ಅವ್ರನ್ನ ಏನಂತ ಕರೀತಾರೆ? ಅವ್ರಿಗೇನಂತ ಕರೀತಿದೆ? ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಶಿವರಾಮ್ ಕಾರಂತರು ಏನಂತ ಕರೀತಾರೆ? ಕಡಲ ತೀರದ ಭಾರ್ಗವ. ನೆಕ್ಸ್ಟ್ ಇದರಲ್ಲಿ ಅಥವಾ ಕ್ವಶನ್ ಇದೆ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನ ತಿಳಿಸಿ. ಇದು ಬಹಳ ಬಾಲ್ಯ ವಿವಾಹ, ಅನಕ್ಷರತೆ, ಸ್ತ್ರೀ ಶೋಷಣೆ, ಇವೆಲ್ಲ ಏನಪ್ಪಾ ಅಂದ್ರೆ ನಿಯರೆಸ್ಟ್ ಉತ್ತರಗಳು ಬರ್ತವೆ. ಎಲ್ಲ ಇದಕ್ಕೆ ಸಮ ಈಕ್ವಲ್ ಉತ್ತರಗಳು ಬಹಳ ಬರ್ತವೆ. ಯಾರು ಹೇಳಿಲ್ಲ ಇಲ್ಲಿ ಮಠ ಎದ್ದು? ನೈನ ಹೇಳಿಲ್ಲ. ನೈನ ಹೇಳಮ್ಮ. ಬೇಗ ಬೇಗ ಬೇಡ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗುತ್ತದೆ. ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚಾಗುತ್ತದೆ. ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ, ಬಾಲ್ಯತನ, ಶಿಕ್ಷಣ, ಮನೋರಂಜನೆ, ಗೆಳೆಯರ ಒಡನಾಟಕ್ಕೆ ಧಕ್ಕೆ, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣವಾಗುತ್ತದೆ. ಎಷ್ಟು ಪಾಯಿಂಟ್ಸ್ಗಳು ಬಹಳಷ್ಟು ಪಾಯಿಂಟ್ಸ್ಗಳು. ಒಂದೇದು ಫಸ್ಟ್, ಶಿಕ್ಷಣದಿಂದ ವಂಚಿತರಾಗ್ತಾರೆ. ನೀವು ಈಸಿ ಪಾಯಿಂಟ್ ಮಾಡ್ಕೊಂತ ಹೋಗಿ. ಏನೋ ಶಿಕ್ಷಣದಿಂದ ವಂಚಿತರಾಗಬೇಕು. ಆಮೇಲೆ ಮಕ್ಕಳ ಏನೋ ಹೇಳಿದಲ್ಲಮ್ಮ ಸೌಲಭ್ಯಗಳು, ಮಕ್ಕಳ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾರೆ. ಆಮೇಲೆ
ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಪ್ರಶ್ನಿಸುವಂತ ಏನೋ ಮನೋಭಾವನೆಯನ್ನು ಕಳೆದುಕೊಳ್ತಾರೆ, ಮತ್ತೆ ಗರ್ಭಪಾತಕ್ಕೆ ಒಳಗ್ತಾರೆ, ಆನಂತರ ರಕ್ತಹೀನತೆಗೆ ಒಳಗಾಗ್ತಾರೆ ಅಂತ. ಆಮೇಲೆ ಮಕ್ಕಳ ಜೊತೆ ಬಾಲ್ಯದ ಒಡನಾಟವನ್ನು ಏನು ಮಾಡ್ತಾರೆ ಅಂದ್ರೆ ಇದರಿಂದ ವಂಚಿತರಾಗ್ತಾರೆ ಅಂತ. ಒಟ್ಟಾರೆಯಾಗಿ ಮಹಿಳೆ ಏನಾಗ್ತಾರೆ ಅಂದ್ರೆ ಶೋಷಣೆಗೆ ಒಳಗಾಗ್ತಾಳೆ. 3 ಮಾರ್ಕ್ಸ್ ಕೇಳಿದ್ರೆ 6 ಪಾಯಿಂಟ್ಸ್ ಬರೀಬೇಕು, 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ಸ್ ಬರೀಬೇಕು. ಅರ್ಥ ಆಯ್ತಾ? ಜೋರಾಗಿ ಇನ್ನೊಂದ್ಸಲ ಓದ ನೋಡೋಣ. ನಾವು ಕೈ ಹಿಡ್ಕೊಂಡು ಓದ್ ನೋಡೋಣ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗುತ್ತದೆ. ಮೊದಲನೇ ಪಾಯಿಂಟ್, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಏನಾಗುತ್ತೆ ಅಂದ್ರೆ ಕುಂಠಿತ ಆಗುತ್ತೆ. ಎಲ್ಲಾ ಪಾಯಿಂಟ್ಸ್ ಇದ್ರಾಗ ಬಂದ್ಬಿಡ್ತಾವ, ಒಂದೇ ಪಾಯಿಂಟ್ಸ್ನಾಗ ಸರ್ವತೋಮುಖ ಎಲ್ಲ ಬಂದ್ಬಿಡ್ತು. ಆದ್ರೆ ನಿಮಗೆ ಪಾಯಿಂಟ್ಸ್ ಬೇಕಲ್ಲ ಬರೆಯಕ್ಕೆ. ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತವೆ. ಇದನ್ನ 2 ಪಾಯಿಂಟ್ ಮಾಡ್ಬೋದು ನೀವು ಹೊಲಸು ಮಾಡಿದ್ರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಾರೆ, ಹೌದಾ? ಮತ್ತೆ ಶೋಷಣೆಗೆ ಒಳಗಾಗುತ್ತಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾರೆ. ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ, ಬಾಲ್ಯತನ, ಶಿಕ್ಷಣ, ಮನೋರಂಜನೆ, ಗೆಳೆಯರ ಒಡನಾಟಕ್ಕೆ ಧಕ್ಕೆ, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣವಾಗುತ್ತವೆ. ಒಂದು 6 ಪಾಯಿಂಟ್ಸ್ ಮಾಡಬಹುದು. ಇವನು ಈಗ ಹೇಳಿದ್ ಒಂದಪ್ಪಟಿಗೆ ಹೇಳಿದ್ಲಲ್ಲ, ಒಂದು 6 ಪಾಯಿಂಟ್ಸ್ ಮಾಡಬಹುದು. ವಿಶೇಷವಾಗಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುತ್ತಾರೆ. ವಿಧವೆಯಾಗುವ ಸಂಭವ ಹೆಚ್ಚು ಮಕ್ಕಳು ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಆಗಾಗ ದೌರ್ಜನ್ಯಕ್ಕೆ ಒಳಗಾಗುವ ಸಂದರ್ಭಗಳು ಹೆಚ್ಚು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 21. ಮುಂಗಾರು ಮಳೆಗಾಲದ ಲಕ್ಷಣಗಳನ್ನ ತಿಳಿಸಿ. ಏನೇ ಹೇಳು ಜೋರಾಗಿ. ಮುಂಗಾರು ಮಾರುತಗಳು ಜಲಾಂಶ ಪೂರಿತವಾಗಿರುತ್ತವೆ. ಭಾರತದ ಹೆಚ್ಚು ಭಾಗಕ್ಕೆ ಮಳೆಯನ್ನು ಸುರಿಸುತ್ತವೆ. ಇದರ ಕಾಲ ಜೂನ್ ನಿಂದ ಹಿಡಿದು ಸೆಪ್ಟೆಂಬರ್ ವರೆಗೆ ಇರುತ್ತದೆ. ವಾರ್ಷಿಕ ಮಳೆ 75% ಬೀಳುತ್ತದೆ. ಈ ಮಾರುತಗಳು 2 ಕವಲಾಗಿ ಬೀಸುತ್ತವೆ, ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ. ಈ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಕಡಿಮೆ ಮಳೆಯನ್ನು ಸುರಿಸುತ್ತವೆ. ಇವುಗಳಿಗೆ ಮುಂಗಾರು ಏನಂತಾರೆ, ನೈಋತ್ಯ ಮಾನ್ಸೂನ್ ಮಾರುತಗಳಂತಾನೆ ಇವಕ್ಕ ಕರೀತಾರೆ. ಅರ್ಥ ಆಯ್ತಾ? ಬಹಳ ಈಸಿ ಐತಿ. ಮಳೆಗಾಲದ ಬಗ್ಗೆ ಬರೋದು ಸಾಕು. ಕ್ವೆಶ್ಚನ್ ನಂಬರ್ 22. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ. ಎಷ್ಟು ಮಾರ್ಕ್ಸ್ ಏನದು? 2 ಮಾರ್ಕ್ಸ್ ಕ್ವೆಶ್ಚನ್. 2 ಮಾರ್ಕ್ಸಿಗೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತ ಅಂಶ. 2 ಮಾರ್ಕ್ಸಿನ 4 ಪಾಯಿಂಟ್ ಬರೀಬೇಕು, ಜಾಸ್ತಿ ಬರೀಬಾರ್ದು. ಬೇಡ, ನಿಮಗೆ ಟೈಮ್ ಇದ್ರೆ ಇನ್ನೊಂದು ಬರೀ 5 ಬರೆದು ಕೈ ಬಿಡ್ಬೇಕು. ಸ್ಥಾನೀಕರಣದ ಮೇಲೆ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೇನೆ, ಒಂದು ಕೈಗಾರಿಕೆಯನ್ನು ಒಂದು ಸ್ಥಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅದರ ಸುತ್ತಮುತ್ತ ಆ ಕೈಗಾರಿಕೆಗೆ ಎಲ್ಲ ಸಿಗಬೇಕು. ಸಿಗೋಂಗಿದ್ರೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಕೈಗಾರಿಕೆಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಏನೇನ್ ಬೇಕು ಅನ್ನೋದೇ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು. ನಾನು ಪದೇ ಹೇಳ್ತಾ ಇರ್ತೇನೆ. ನಾನು ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಅಂದ್ರೆ ಅಲ್ಲಿ ಎಲ್ಲಾ ಸೌಲಭ್ಯಗಳು ಸಿಕ್ಕರೆ ಅಲ್ಲಿ ಏನ್ ಮಾಡ್ತಾರೆ, ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಏನೆಲ್ಲ ಸೌಲಭ್ಯಗಳು ಸಿಗ್ಬೇಕಲ್ಲಿ? ಕಚ್ಚಾ ವಸ್ತುಗಳ ಪೂರೈಕೆ ಆಗ್ಬೇಕು, ಸಿಗ್ಬೇಕು. ಶಕ್ತಿ ಸಂಪನ್ಮೂಲಗಳು ಸಿಗಬೇಕು, ಸಾರಿಗೆ ಚೆನ್ನಾಗಿರ್ಬೇಕು, ನೀರು ಸಿಗಬೇಕು, ಕಾರ್ಮಿಕರ ಲಭ್ಯತೆ ಇರಬೇಕು, ಸರ್ಕಾರದ ನಿಯಮಗಳು ಇರಬೇಕು, ಏನು ಉತ್ತಮವಾದಂಥ ಸರ್ಕಾರದ ನೀತಿ ನಿಯಮಗಳು ಇರಬೇಕು. ಆಮೇಲೆ ಕಡಿಮೆ ದುಡ್ಡಿಗೆ ಏನು ಸಿಗಬೇಕಂದ್ರೆ ಭೂಮಿ ಲಭ್ಯ ಆಗಬೇಕು. ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ಇರಬೇಕು. ಅರ್ಥ ಆಯ್ತಾ? ಇವೆಲ್ಲವೂ ಏನಪ್ಪಾ ಅಂದ್ರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತ ಅಂಶಗಳು. ಬಹಳ ಈಸಿ ಇದು ಪ್ರಶ್ನೆ. ಇದು 3 ಅಂಕ 4 ಅಂಕ ಪ್ರತಿ ವರ್ಷ ಕೇಳ್ತಿರ್ತಾನೆ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು. ಒಂದು ಕೈಗಾರಿಕೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಏನೆಲ್ಲ ಸೌಲಭ್ಯಗಳು ಇರಬೇಕು, ಹಿಂಗೆ ಏನು ಕೇಳಿದ್ರೆ ಉತ್ತರ ಇದೇ ಇರುತ್ತೆ. ಸ್ವಲ್ಪ ನೀವೇನು ಮಾಡಬೇಕು, ನೆನ್ಪಿಟ್ಕೊಳ್ಬೇಕು. ಕೈಗಾರಿಕೆ ಅಂದ್ರೆ ಏನು ಬೇಕು? ಅದಕ್ಕೆ ಸಾರಿಗೆ ಬೇಕು. 2ನೇದು ಏನು ಬೇಕು? ಕಚ್ಚಾ ವಸ್ತು ಬೇಕು. 3ನೇದು ಏನು ಬೇಕು? ಬಂಡವಾಳ ಬೇಕು. 4ನೇದು ಏನು ಬೇಕು? ನೀರು ಬೇಕು. 5ನೇದು ಏನು ಬೇಕು? ಶಕ್ತಿ ಸಂಪನ್ಮೂಲ ಬೇಕು. 6ನೇದು ಏನು ಬೇಕು? ಮಾರುಕಟ್ಟೆ ವ್ಯವಸ್ಥೆ ಬೇಕು. 7ನೇದು ಕಾರ್ಮಿಕರು ಲಭ್ಯತೆ ಇರಬೇಕು. ಅರ್ಥ ಆಯ್ತಾ? ಇವನ್ನೇ ನೀವು ನೀಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ಈಸಿಯಾಗಿ 3 ಅಂಕ ಅಥವಾ 4 ಅಂಕವನ್ನ ಪಡಿಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 23. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಇದು ಬಹಳ ಈಸಿ ಪ್ರಶ್ನೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ, ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆ.
ಎರಡು ಒಂದೇ ಇವು. ಗ್ರಾಮೀಣ ಅಭಿವೃದ್ಧಿಯಿಂದ ದೇಶದ ಬಡತನವನ್ನು ನಿವಾರಿಸಬಹುದು. ಹೇಗೆ? ಗ್ರಾಮೀಣ ಅಭಿವೃದ್ಧಿಯಿಂದ ಈ ದೇಶವನ್ನ ತಲಾ ಆದಾಯ ಹೆಚ್ಚಿಸಿ ದೇಶವನ್ನ ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಬಹುದು. ಹೇಗೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ. ಏನು? ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಒದಗಿಸುವುದರಿಂದ ಅವರು ಉತ್ತಮವಾದಂತಹ ಜೀವನವನ್ನ ನಡೆಸ್ತಾರೆ. ಏನು? ಅನಕ್ಷರತೆಯನ್ನು ಏನ್ ಮಾಡ್ಬೋದು? ಹೋಗಲಾಡಿಸಬಹುದು. ಹೌದಾ? ಆಮೇಲೆ ಅಪೌಷ್ಟಿಕತೆಯಿಂದ ಬಳತಕ್ಕಂಥ ಗ್ರಾಮೀಣ ಜನರನ್ನ ನಾವೇನ್ ಮಾಡ್ಬೋದು ಅಂದ್ರೆ ಏನ್ ಮಾಡ್ಬೋದು? ಆರೋಗ್ಯವಂತರಾಗಿ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿ ಕೊಡಬಹುದು. ಬಡತನವನ್ನು ನಿವಾರಣೆ ಮಾಡಬಹುದು. ಆಮೇಲೆ ಬಾಲ್ಯ ವಿವಾಹ ಮುಂತಾದ ಸಾಮಾಜಿಕ ಏನೋ ಪಿಡುಗುಗಳನ್ನು ಏನ್ ಮಾಡ್ಬೋದು ಅಂದ್ರೆ ಹೋಗಲಾಡಿಸಬಹುದು. ಇವನ್ನೆಲ್ಲ ಬರೀಬಹುದು. ಆಮೇಲೆ ಉತ್ತಮವಾದ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬಹುದು. ಅರ್ಥಾತ್ ಪ್ರತಿಯೊಬ್ಬರು ಏನ್ ಜೀವನವನ್ನು ನಡೆಸ್ತಾರೆ ಅಂದ್ರೆ ಉತ್ತಮವಾದಂತಹ ಘನತೆಯ ಜೀವನವನ್ನ ಗ್ರಾಮೀಣ ಜನರು ಸಾಗಿಸೋದ್ರಿಂದ ದೇಶ ಏನಾಗುತ್ತೆ ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದುತ್ತೆ. ಬರೀಬೇಕು. ನಿಮ್ಮ ಪಾಯಿಂಟ್ಸ್ ಹಾಕ್ರಿ, ಬುಕ್ನಾಗಿರೋ ಇವೇ ಪಾಯಿಂಟ್ಸ್. ಅನಕ್ಷರತೆಯನ್ನು ಹೋಗಲಾಡಿಸಬಹುದು, ಬಡತನವನ್ನ ನಿವಾರಿಸಬಹುದು, ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚಿಸಬಹುದು. ಇವೇ ಪಾಯಿಂಟ್ಸ್ಗಳನ್ನ ಇವೇ ಬರ್ತವೆ. ನೀವು ಏನ್ ಮಾಡಬೇಕು ಅಂದ್ರೆ ನೆನ್ಪಿಡ್ಕೋಬೇಕಷ್ಟೇ. ಹೇಳಮ್ಮ. ಕ್ವೆಶ್ಚನ್ ನಂಬರ್ 24. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ. ಗ್ರಾಹಕರ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಆದ್ಯತೆಗಳನ್ನು ನೀಡುವುದು, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಮೇಲೆ ನಿಗಾ ವಹಿಸುವುದು, ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು, ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು, ಆರೋಗ್ಯಕರ ಸ್ಪರ್ಧೆಯೊಂದಿಗೆ ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಅಥವಾ ಸೇವೆ ದೊರೆಯುವಂತೆ ಮಾಡುವುದು. ಫೋರ್ತ್ ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ 6 ಅಥವಾ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಕ್ವೆಶ್ಚನ್ ನಂಬರ್ 25. ಪ್ಲಾಸ್ಟೀಕರಣದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಮೊದಲನೇದಾಗಿ ಪ್ಲಾಸ್ಟೀಕರಣಕ್ಕೆ ಕಾರಣಗಳು. ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದೃಷ್ಟಿ, ಕಪ್ಪು ಕೋಣೆ ದುರಂತ. ಪರಿಣಾಮಗಳು. ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ, ವ್ಯಾಪಾರ ವರ್ಗದಲ್ಲಿದ್ದ ಲೋಭಿತನವನ್ನ ಈ ವಿಧವು ಪ್ರದರ್ಶಿಸುತ್ತದೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗುತ್ತಾನೆ. ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರಕ್ಕೆ ಪೂರ್ಣ ಹಕ್ಕು ದೊರೆಯುತ್ತೆ. ನವಾಬನಿಂದ ಕಂಪನಿಗೆ 17,70,00,000 ರೂಗಳನ್ನು ಯುದ್ಧ ನಷ್ಟ ಪರಿಹಾರವಾಗಿ ನೀಡಲಾಗುತ್ತದೆ. ಕ್ವೆಶ್ಚನ್ ನಂಬರ್ 26. ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ಸಹಕಾರಿಯಾಯಿತು? ವಿವರಿಸಿ. ಕ್ವೆಶ್ಚನ್ ನಂಬರ್ 27. ಅನಕ್ಷರತೆಯನ್ನು ತೊಡೆದುಹಾಕಲು ಭಾರತ ಶ್ರಮಿಸುತ್ತಿದೆ, ಸಮರ್ಥಿಸಿ. ಇದು ಬಹಳ ಈಸಿ ಪ್ರಶ್ನೆ. ಏನಿದು ಬಹಳ ಈಸಿ ಪ್ರಶ್ನೆ. ಸ್ಕೂಲಿಂದ ಶಾಲೆಯ ಕಾರ್ಯಕ್ರಮ, ಚಿಣ್ಣರಂಗಳ ಕಾರ್ಯಕ್ರಮ, ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ, ಹೌದಲ್ಲ. ಆಮೇಲೆ ಉಚಿತ ಮತ್ತು ಕಡ್ಡಾಯ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದು. ಇವೆಲ್ಲ ಪಾಯಿಂಟ್ಸ್ಗಳು ಬಹಳ ಈಸಿ ಪಾಯಿಂಟ್ಸ್ ಇವು. ಶಿಕ್ಷಣವನ್ನು ಉತ್ತಮಪಡಿಸಲು, ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಏನು, ಇವೆಲ್ಲ ಬರೀಬೇಕು. ನೆಕ್ಸ್ಟ್. ಕ್ವೆಶ್ಚನ್ ನಂಬರ್ 28. ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಿಕ ಹಾಗೂ ಶಾಸನಾತ್ಮಕ ಕ್ರಮಗಳನ್ನು ವಿವರಿಸಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅರ್ಥಾತ್ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸಂವಿಧಾನಾತ್ಮಕ ಕ್ರಮಗಳನ್ನು ತಿಳಿಸಿ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಕೈಗೊಂಡ ಸಂವಿಧಾನಾತ್ಮಕ ಕ್ರಮಗಳು ಯಾವುವು, ಅಥವಾ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಇರಬೇಕಾದಂಥ ಕ್ರಮಗಳು ಯಾವುವು? ಎಲ್ಲದಕ್ಕೂ ಒಂದೇ ಉತ್ತರ. ನೀಟ ನಿಧಾನಕ್ಕೆ ಹೇಳಮ್ಮ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಒಂದು ಅಂಕಕ್ಕೆ ಕೇಳ್ತಾರೆ, ಇದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾನೆ. ಸಂಪೂರ್ಣ ಅಸ್ಪೃಶ್ಯತಾ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದ ಶಾಸನ ಯಾವುದು, ಯಾವ ವಿಧಿ ಹೇಳುತ್ತೆ ಅಂತ. ಎಷ್ಟೇ ವಿಧಿ? 17ನೇ ವಿಧಿ ಏನು ಹೇಳುತ್ತೆ ಹೇಳು? ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ ಎಂಬುದನ್ನು ಮನದಟ್ಟು ಮಾಡುವುದು. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. 1976ರ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವುದು. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧವೆಂದು ಜನರಿಗೆ ತಿಳಿಸುವುದು. ಮತದಾನ ಹಾಗೂ ಸಮಾನತೆಯ ಹಕ್ಕಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು.
ಅಸ್ಪೃಶ್ಯರಲ್ಲಿರುವ ಸಂಕುಚಿತ ಮನೋಭಾವನೆಯನ್ನು ಹೋಗಲಾಡಿಸುವುದು, ಕೆಳಜಾತಿಯವರಿಗೆ ಶಿಕ್ಷಣವನ್ನು ನೀಡಿ ಅರಿವು ಮೂಡಿಸುವುದು, ಎಲ್ಲರೂ ಸಮಾನರೆಂದು ಭಾವಿಸುವುದು. ಸರಿ, ಇನ್ನೆಷ್ಟು 3 ಮಾರ್ಕ್ಸ್ ಹೇಳ್ತೀಯಾ? ಸಾಕು ಸಾಕು. ಹಾಂ